ನಿಮ್ಮ ಮೊಬೈಲ್ನ ಪ್ಲೇಸ್ಟೋರ್ನಲ್ಲಿ ನಮ್ಮ ಶ್ರೀಗರಿ ಟಿವಿ ಆಪ್ ಲಭ್ಯವಿದೆ. ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ವೀಕ್ಷಿಸಿ. ವಂದನೆಗಳೊಂದಿಗೆ ಶ್ರೀಗರಿ ವಾಹಿನಿ ತಂಡ. ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ. ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ. ಏಪ್ರಿಲ್ 23, 2025ರಂದು ಮೈಸೂರು ಭಾರತೀಯ ಹಿರಿಯರ ಅಥ್ಲೆಟಿಕ್ ಒಕ್ಕೂಟದ ವತಿಯಿಂದ ನಗರದ ಚಾಮುಂಡಿ ವಿಹಾರದಲ್ಲಿ 3 ದಿನಗಳ ಕಾಲ 44ನೇ ರಾಷ್ಟ್ರೀಯ ಹಿರಿಯರ ಅಥ್ಲೆಟಿಕ್ ಕ್ರೀಡಾಕೂಟವನ್ನು ಆಯೋಜಿಸಲಾಗಿತ್ತು. ನಾನು ಬೆಂಗಳೂರಿಂದ ಬಂದಿದ್ದೀನಿ ಮಾಸ್ಟರ್ ಆಫ್ ಅಥ್ಲೆಟಿಕ್ಸ್ ಆಡಲಿಕ್ಕೆ. ಈಗ 4x400 ಮೀಟರ್ಸ್ ರಿಲೇನಲ್ಲಿ ಗೋಲ್ಡ್ ಮೆಡಲ್ ಆಯಿತು ಮೈಸೂರು ಚಾಮುಂಡಿ ವಿಹಾರ ಸ್ಟೇಡಿಯಮಲ್ಲಿ. ನಮ್ಮ ಹೆಸರು ಡಾಕ್ಟರ್ ವೆಂಕಟಲಕ್ಷ್ಮಿ ಅಂತ. ಸುಮಾರು 25 ವರ್ಷದಿಂದ ನಾನು ಸ್ಪೋರ್ಟ್ಸ್ ಫೀಲ್ಡಲ್ಲಿ ಇದ್ದೀನಿ ಸರ್. ತುಂಬ ನಮಗೆ ಖುಷಿ ಆಯಿತು. ನಮಗಿಂತ ಏಜ್ ಆದವರು ಸಹ ಬಂದಿದ್ದಾರೆ. ಅವ್ರುಗಳು ಹಾಡೋದು ನೋಡಿ ನಮಗೆ ಇನ್ನೂ ತುಂಬ ಹುಮ್ಮಸ್ಸು ಬರ್ತಾ ಇದೆ. ಈಗ 1 ತಿಂಗಳು ಹೋದರೆ ನನಗೆ 70 ವರ್ಷ ರೀಚ್ ಆಗುತ್ತೆ. ಹಾಗಾಗಿ ಸ್ಪೋರ್ಟ್ಸ್ ಈಸ್ ಗುಡ್. ಕೆಲವು ಹೆಣ್ಣು ಮಕ್ಕಳುಗಳು ಮನೆ ಒಳಗೆ ಸೇರ್ಕೊತಾರೆ, ಹೊರಗಡೆ ಬರೋದಿಲ್ಲ. ತಮ್ಮ ಮಕ್ಕಳಿಗೂ ನಾವು ಹೇಳ್ಕೊಡ್ತೀವಿ ಕಳಿಸಿ ಅಂತಂದು ಕಳಿಸಲ್ಲ. ನಾವು KR-ಪುರಮಲ್ಲಿ ಕೋಚ್ ಆಗಿ ವರ್ಕ್ ಮಾಡಿಸ್ತೀನಿ, ಮಕ್ಕಳಿಗೆಲ್ಲ ಹೇಳ್ಕೊಡ್ತೀನಿ ಸರ್. ನಾವು ಎಷ್ಟು ಆ್ಯಕ್ಟಿವ್ ಆಗಿದ್ದೀವಿ ಅಂದರೆ ನಮಗೆ ಗೊತ್ತಿಲ್ಲ. ಆ ರೀತಿ ನಾವು ಆ್ಯಕ್ಟಿವ್ ಆಗಿ ಓಡಾಡ್ತಾ ಇರ್ತೀವಿ. ಮತ್ತು ಯಾರನ್ನ ಮಕ್ಕಳು ಗೊತ್ತಿಲ್ದಿರೋ ಮಕ್ಕಳಿಗೆ, ಅವ್ರಿಗೆ ಪಾಪ ತುಂಬ ಬಡವರು ಅಂಥ ಮಕ್ಕಳಿಗೆ ನಾನು ಶೂಸ್ ಸಾಕ್ಸ್ ಕೊಟ್ಟು ಆ ಮಕ್ಕಳನ್ನ ಫೀಲ್ಡ್ಗೆ ಬಿಡ್ತಾ ಇದ್ದೀನಿ ಸರ್. ಇನ್ನೂ ಈ ಥರ ಎಷ್ಟೋ ಮುಗ್ಧತೆ ಮಕ್ಕಳುಗಳು ಇದ್ದಾರೆ, ಆದರೆ ಗೊತ್ತಿಲ್ಲ, ಜನಕ್ಕೆ ಗೊತ್ತಿಲ್ಲ. ದಯವಿಟ್ಟು ಮನೇಲಿರೋ ತಂದೆ ತಾಯಿಗಳು ಮಕ್ಕಳಿಗೆ ಸಪೋರ್ಟ್ ಮಾಡಿ. ಮಕ್ಕಳು ಯಾವ ಇದಕ್ಕೆ ಹೋಗ್ತಾರೆ ಅಂತ ಹೇಳ್ತಾರೋ ಆ ರೀತಿ ಆ ಮಕ್ಕಳನ್ನ ಬಿಡಿ, ಆ ಲೆವೆಲಲ್ಲಿ ಅವ್ರನ್ನ ಕಳಿಸಿ, ಅವ್ರಿಗೆ ಏನು ಇಂಟ್ರೆಸ್ಟ್ ಇದೆ ಅಂತ ಗುರುತಿಸಿ. ಇಷ್ಟೇ ನಾನು ಪೇರೆಂಟ್ಸಲ್ಲಿ ಕೇಳೋದು. ನಮಸ್ತೆ. ನಮ್ಮ ಹೆಸರು ಡಾಕ್ಟರ್ ವೆಂಕಟಲಕ್ಷ್ಮಿ ಅಂತ. ನಮ್ಮ ಹಸ್ಬೆಂಡ್ ಈಸು ಸಬ್ ಇನ್ಸ್ಪೆಕ್ಟರ್ ಇನ್ ಬ್ಯಾಂಗ್ಳೂರು, ರಿಟೈರ್ಡ್. न्यू बैंगलोर है ना? ನಾವು ಬ್ಯಾಂಗ್ಳೂರ್. जगत सिंह मेरा नाम है, हरियाणा पुलिस रिटायर हूँ और सब इंस्पेक्टर रिटायर है। हाँ, और जो है ना ये स्टेडियम के अंदर चेहरा में शालिया है, चेहरा में 3 नाम गोल्ड है, 1 में सेकंड पोजीशन। हरियाणा पुलिस है ना, हरियाणा से एज हाँ 73 एज, 73 एज। फर्स्ट आपके फर्स्ट प्लेस लिए ने, क्या हो, क्या खुश हो रहे हैं? हाँ, वैसा बोलना। ये जो है ना, यह पोजीशन आने से इतनी खुश हुई हैं बहुत ज़्यादा। नंबर 1 तो जो है ना, हमें जो हमारी आने वाले पीढ़ी को शिक्षा मिलेगी, वो हमारे बड़े इतने अच्छे जो दौड़ते हैं, उसके बाद हमारा भी फर्ज बना हमको अच्छी शिक्षा दें। और जो है जितने जवान हैं या बड़े उनको ये मिला कोई, हम अगर प्रैक्टिस करेंगे सेहत, हमारी सेहत बहुत अच्छी रहेगी। सेहत के लिए सबसे अच्छा है वो हमें अभ्यास करना जरूरी है। ನನ್ನ ಹೆಸರು ಸರೋಜಾ ಅಂತೇಳಿ. ನಾನು ಶಿಕ್ಷಣ ಇಲಾಖೆಯಲ್ಲಿ ಶಿಕ್ಷಕರಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ಈ ಮಾಸ್ಟರ್ಸ್ ಅಥ್ಲೆಟಿಕ್ಸಲ್ಲಿ ಹಾಗೂ ನಮ್ಮದು ರಾಜ್ಯ ಸರ್ಕಾರಿ ನೌಕರರ ಕ್ರೀಡಾಕೂಟ ಇರ್ತದೆ, ಅದರಲ್ಲಿ ನಾನು ನ್ಯಾಷನಲಲ್ಲಿ 5 ಬಾರಿ ಸ್ಪರ್ಧಿಸಿದ್ದೇನೆ. ಹಾಗೆಯೇ ಈ ಮಾಸ್ಟರ್ಸ್ ಅಥ್ಲೆಟಿಕ್ಸಲ್ಲಿ ನ್ಯಾಷನಲಲ್ಲೆಲ್ಲ ಗೋಲ್ಡು, ಸಿಲ್ವರ್ ಬಹುಮಾನನ ಪಡ್ಕೊಂಡಿದ್ದೇನೆ. ಈ ಮಾಸ್ಟರ್ಸ್ ನ್ಯಾಷನಲ್ಸ್ ಅಥ್ಲೆಟಿಕ್ಸಲ್ಲಿ 5 ಚಿನ್ನದ ಪದಕ ಹಾಗೂ 2 ಬೆಳ್ಳಿಯ ಪದಕವನ್ನು ಪಡ್ಕೊಂಡಿದ್ದೇನೆ. ನಮಸ್ತೆ. ನಾನು ಮೂಲತಃ ಮೈಸೂರಿನವಳು, ಕರ್ನಾಟಕದಿಂದ ಸ್ಪರ್ಧಿಸಿದ್ದೆ. ಎಲ್ಲಿ, ಯಾವ ಏರಿಯಾ ಮೇಡಮ್? ಗಾಯತ್ರಿಪುರಂ ಉದಯ ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕಿಯಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ, ಉತ್ತರ ವಲಯ, ಮೈಸೂರು. ಥ್ಯಾಂಕ್ ಯು ಸರ್. ಇದು 44ನೇ ರಾಷ್ಟ್ರಮಟ್ಟದ ಹಿರಿಯರ ಕ್ರೀಡಾಕೂಟ. ಈ ಒಂದು ಕ್ರೀಡಾಕೂಟದಲ್ಲಿ 30 ವರ್ಷದ ವಯೋಮಾನದಿಂದ 95-100 ವರ್ಷದ ವಯೋಮಾನದವರೆಗೂ ಇಲ್ಲಿ ಕಾಂಪಿಟೇಷನ್ಸ್ ನಡೀತದೆ. ಇಲ್ಲಿ 100 ಮೀಟ್ರ್ನಿಂದ ಹಿಡಿದು 10,000 ಮೀಟರ್ವರೆಗೂ ಕಾಂಪಿಟೇಷನ್ಸ್ ಎಲ್ಲ ಇರುತ್ತೆ. 100, 200, 400, 800, 1500, 800 ಮೀಟ್ರು ಮತ್ತು 5,000 ಮೀಟ್ರು, 10,000 ಮೀಟರ್ವರೆಗೂ ಸ್ಪರ್ಧೆಗಳು ನಡೀತಾ ಇರ್ತದೆ. ಹಾಗೆಯೇ ಶಾರ್ಟ್ ಪುಟ್ಟು, ಡಿಸ್ಕಸ್ ಥ್ರೋ, ಹ್ಯಾಮರ್ ಥ್ರೋ, ಪೋಲೋ ವಾಲ್ಟ್, ಜಾವೆಲಿನ್, ಈ ಎಲ್ಲ ಮೇಲಾಟಗಳು ನಮ್ಮ 30, 35, 40 ಈ ಥರ ಪ್ರತಿ 5 ವರ್ಷಕ್ಕೆ ಒಂದೊಂದು ಗುಂಪುಗಳಾಗಿ ವಿಂಗಡಣೆ ಮಾಡ್ತೀವಿ. ಪ್ರತಿ 5 ವರ್ಷಕ್ಕೂ ಒಂದೊಂದು ಗುಂಪುಗಳನ್ನು ವಿಂಗಡಣೆ ಮಾಡಿ ಮಹಿಳೆ ಮತ್ತು ಪುರುಷರಿಗೆ ಪ್ರತ್ಯೇಕವಾಗಿ ಒಂದು ಸ್ಪರ್ಧೆಗಳನ್ನು ನಡೆಸ್ತೇವೆ. ಇಲ್ಲಿ 18 ರಾಷ್ಟ್ರಗಳು ಭಾಗವಹಿಸಿದ್ದು. ಈ ರಾಷ್ಟ್ರ ಮಟ್ಟದಲ್ಲಿ 18 ರಾಷ್ಟ್ರಗಳಿಂದ ಒಟ್ಟಾರೆಯಾಗಿ 1620 ಜನ ಸ್ಪರ್ಧಿಗಳು ಭಾಗವಹಿಸಿದ್ರು. ಇಲ್ಲಿ ಈಗಾಗಲೇ ಈ 3 ದಿವಸಗಳಿಂದ 23, 21, 22, 23 ಈ 3 ದಿನಗಳ ಕಾಲ ತುಂಬ ಯಶಸ್ವಿಯಾಗಿ ಚಾಮುಂಡಿ ವಿಹಾರ ಸ್ಟೇಡಿಯಂನಲ್ಲಿ ಒಂದು ಕ್ರೀಡಾಕೂಟ ನಡೆದಿದೆ. ಈಗಾಗಲೇ ನಾವು ಮುಕ್ತಾಯ ಹಂತಕ್ಕೆ ಬಂದಿದ್ದೀವಿ.
ಈಗ ಮುಕ್ತಾಯ ಹಂತದಲ್ಲಿ ನಾವು ಈಗಾಗಲೇ 4x100 ಮೀಟರ್ ಓಟದ ಫೈನಲ್ ಸ್ಪರ್ಧೆಗಳು ಈಗಾಗಲೇ ಪ್ರಾರಂಭವಾಗ್ತಿವೆ. ಈ ಒಂದು ಸ್ಪರ್ಧೆಯಲ್ಲಿ ನಮ್ಮ ಸ್ಥಳೀಯ ಅಥ್ಲೆಟಿಕ್ ಕೋಚ್ ಆದಂಥ ರಾಮಸ್ವಾಮಿಯವರು ನಮಗೆ ಒಳ್ಳೆಯ ಸಹಕಾರವನ್ನು ಕೊಟ್ಟು, ಜೊತೆಗೆ ಮೈಸೂರಿನ ಜನತೆ ನಮಗೆ ಒಳ್ಳೆಯ ಸಹಕಾರ ಕೊಟ್ಟು ಒಳ್ಳೆಯ ಕ್ರೀಡಾ ಪ್ರೇಮವನ್ನು, ಕ್ರೀಡಾ ಸ್ಫೂರ್ತಿಯನ್ನು ಅನ್ನೋದು ಒಳ್ಳೆಯ ಸಹಕಾರವನ್ನು ಕೊಟ್ಟಿದ್ದಾರೆ. ಸರ್, ನನ್ನ ಹೆಸರು ನಾಗಭೂಷಣ ಅಂತ ಹೇಳ್ಬಿಟ್ಟು ಸರ್. ನಾವು ಒಟ್ಟಾರೆಯಾಗಿ ನಮ್ಮ ಎಲ್ಲ ರಾಜ್ಯದ ಎಲ್ಲ ಜಿಲ್ಲೆಗಳಿಂದಲೂ ಇಲ್ಲಿ ರಾಜ್ಯದ ತಂಡವಾಗಿ ಭಾಳಷ್ಟು ಜನ ಭಾಗವಹಿಸಿದ್ದಾರೆ. ನಮ್ಮ ಕರ್ನಾಟಕ ರಾಜ್ಯದಿಂದ ಒಟ್ಟು 460 ಜನ ಕ್ರೀಡಾಪಟುಗಳು ಭಾಗವಹಿಸಿದ್ದಾರೆ ಸರ್. ಇದರಲ್ಲಿ ಅವರೆಲ್ಲರಿಗೂ ನಮ್ಮ ರಾಜ್ಯ ಸಮಿತಿಯ ಪರವಾಗಿ, ರಾಜ್ಯ ಸಮಿತಿಯ ಪರದಿಂದ ಈ ಎಲ್ಲ ಭಾಗವಹಿಸಿದ ಕ್ರೀಡಾಪಟುಗಳಿಗೆ ತುಂಬ ಧನ್ಯವಾದಗಳನ್ನು. ಭಾಗವಹಿಸಬೇಕಾದ್ರೆ ಯಾವುದೇ ಸರ್ಕಾರಿ ನೌಕರರು ಅಂತ ಏನಿಲ್ಲ ಸರ್, ಎಲ್ಲರೂ ಆಲ್ ಇಂಟು ಯಾರು ಬೇಕಾದರೂ ಭಾಗವಹಿಸ್ಬೋದು ಸರ್. ಚಾರ್ಜ್ ಏನಾರು ಇತ್ತ ಸರ್? ಚಾರ್ಜ್ ಇದರಲ್ಲಿ ಬಂದಂಥವ್ರಿಗೆ ನಾವು ಇಲ್ಲೆಲ್ಲ 3 ದಿವಸ ಅವರಿಗೆ ಊಟ ವಸತಿ ಎಲ್ಲ ಮಾಡಿಕೊಡ್ತೀವಿ ಸರ್. ಹಾಗಾಗಿ ಅವ್ರಿಗೆ 500 ರೂಪಾಯಿ ನಾವು ಎಂಟ್ರಿ ಫೀಸ್ ಮಾಡ್ತೀವಿ. ಕರ್ನಾಟಕ ರಾಜ್ಯದವ್ರಿಗೆ ಒಟ್ಟಾರೆ ಕರ್ನಾಟಕ ರಾಜ್ಯದಿಂದ ಭಾಗವಹಿಸೋರಿಗೆ 500 ರೂಪಾಯಿ ಫೀಸನ್ನು 3 ದಿವಸ ಪುಕ್ಕಟೆಯಾಗಿ ಅವರಿಗೆ ವಸತಿ ಮತ್ತು ಊಟ ತಿಂಡಿ ಎಲ್ಲ ವ್ಯವಸ್ಥೆ ಮಾಡ್ತೀವಿ. ಸಹಯೋಗ ಯಾರ್ದು ಸರ್? ಯೋಜನೆ ಮತ್ತು ಕ್ರೀಡಾ ಇಲಾಖೆ ಯೋಜನಾ ಮತ್ತು ಸೇವಾ ಇಲಾಖೆ ಸಹಯೋಗನ ಇತ್ತು. ನಮಗೆ ಅವರು ನಾಯ್ಕ್ ಸರ್ ಅವರು ನಮ್ಮ ಜೊತೆಗೆ ಕೈಗೂಡಿಸಿ ಅವರೆಲ್ಲ ಸಹಕಾರ ಮಾಡ್ತಾರೆ. ਜਿਹੜੀ ਸਾਡੀ ਟੀਮ ਹੈ 4x100 ਮੀਟਰ ਚੰਡੀਗੜ੍ਹ ਤੋਂ ਆਏ ਜੀ ਅਸੀਂ, ਤੇ ਅਸੀਂ ਜਿਹੜੀ ਰੈਲੀ ਵਿਨ ਕੀਤੀ ਆਪਣੀ, ਆਸ ਕਰਦੇ ਹਾਂ ਵੀ ਹੋਰ ਵੀ ਵਿਨ ਕਰੇ। ਥੈਂਕ ਯੂ ਜੀ। ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ನಮಸ್ಕಾರ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ಶ್ರೀಗರಿ, ನಿಮ್ಮ ಭಾವನೆಗಳ ಗರಿ. ಶ್ರೀಗರಿ, ನಾಡಿನ ಹೆಮ್ಮೆಯ ಗರಿ. ಮನೆ ಮನಗಳ ಗರಿದು ಶ್ರೀಗರಿ, ತನು ಮನ ಧನಗಳ ಗರಿದು ಶ್ರೀಗರಿ, ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ. ಶ್ರೀಗರಿ 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 ಶ್ರೀಗರಿ, ನಿಮ್ಮ ಮನದಾಳದ ಗರಿ. ನಿಮ್ಮ ಆಂಡ್ರಾಯ್ಡ್ ಮೊಬೈಲ್ನ ಪ್ಲೇಸ್ಟೋರ್ನಲ್ಲಿ ನಮ್ಮ ಶ್ರೀಗರಿ ಟಿವಿ ಆ್ಯಪ್ ಲಭ್ಯವಿದೆ. ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ವೀಕ್ಷಿಸಿ. ವಂದನೆಗಳೊಂದಿಗೆ ಶ್ರೀಗರಿ ವಾಹಿನಿ ತಂಡ.